ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ ನಟನ ಸ್ಟಾರ್ ಫ್ಯಾನ್ಸ್ ಇತ್ತೀಚೆಗೆ ನಿಮ್ಮೊಬ್ರದ್ದೇ ಇಲ್ಲ, ಮಾರ್ಟಿನ್ ಆಗ್ಬೋದು, ಬೇರೆ ಬೇರೆ ನಟರ ಸಿನಿಮಾಗಳ ಬಂದಾಗ ಯಾವುದೇ ನಟಿ ಅಥವಾ ನಟಿ ಈ ತರ ಧ್ವನಿ ಎತ್ತಾಗ ಈ ತರ ಕೆಟ್ಟ ಪದವಾಗಿ ಬಳಸೋದು ಎಷ್ಟು ಸರಿ? ಜೊತೆಗೆ ಚಿತ್ರರಂಗದಲ್ಲಿ ಯಾಕೆ ಈ ತರದ್ದು ಈಗ ನೀವು ಬಂದಿದ್ದಾರೆ, ನಿಮಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ? ತುಂಬಾ ಸಪೋರ್ಟ್ ಇದೆ. ಡೋಂಟ್ ಬಿ ಇದು ನಾನು ಬರೀ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವು ಅನ್ಕೋಬಹುದು. ನನ್ಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳ್ಸಿದಾರೆ ಅಂದ್ರೆ ನಾನು ಹೇಳಬಲ್ಲೆ. ನಾನು ಆಕ್ಚುಲಿ ಇನ್ 1-2 days ಅಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದ್ರೆ ಹಾಕ್ತೀನಿ. ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ, DM ಮಾಡಿದ್ದಾರೆ. ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟ್ ಆಗಿ ಹೇಳಕ್ಕೆ, ಯಾಕಂದ್ರೆ ಅವ್ರಿಗೆ ಭಯ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನ್ ಗೊತ್ತಾ, ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ನಮ್ ಕ್ರೆಡಿಬಿಲಿಟಿ ತುಂಬಾನೇ ಮುಖ್ಯ. ಸೊ ಫಸ್ಟ್ ಏನ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಅವ್ರು ಇದ್ ಮಾಡ್ಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ. ಸೊ ಹೆಣ್ಮಕ್ಳು ಪಾಪ ತುಂಬಾ ಹೆದರ್ಕೋತಾರೆ, ಕಂಪ್ಲೇಂಟ್ ಕೊಡಲ್ಲ, ಸುಮ್ನಾಗ್ಬಿಡ್ತಾರೆ. ಬಟ್ ಅವ್ರಿಗೆ ಅದೇ ಬೇಕಾಗಿರೋದು. ಬಟ್ ನಾವ್ ಸುಮ್ನೆ ಇರಕ್ ಆಗಲ್ಲ. ನಾವ್ ಆಕ್ಚುಲಿ ಧ್ವನಿ ಎತ್ತಬೇಕು, ಇದ್ರ ಬಗ್ಗೆ ನಾವ್ ಮಾತಾಡ್ಲೇಬೇಕು. ಇಲ್ಲಾಂದ್ರೆ ಆಯ್ತು ಫೈನ್, ನಾನು ಇವತ್ತು ಹೋಗ್ತೀನಿ, ಅಟ್ಲೀಸ್ಟ್ ನಾನು ಒಂದ್ ವಿಷಯದ್ರಲ್ಲಾದ್ರೂ ನಾನು ಏನಾದ್ರೂ ಒಂದು ಹೋರಾಟ ಮಾಡಿದೀನ, ಒಬ್ರಿಗೆ ಇದ್ ಮಾಡಿದೀನ, ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್.